ಎರಡು ಕ್ಷೇತ್ರದಲ್ಲಿ ಆಗ್ತಾ ಇದೆ ಮತ್ತು ಅಲ್ಪಸಂಖ್ಯಾತರು ಕೆಲವೊಂದು ಬಂಡಾಯ ಬರ್ತಾ ಇದೆ. ಅದೆಲ್ಲ ಯಾವ ತರ ಇದೆ? ಅವ್ರಿಗೆಲ್ಲ ಸಮಾಧಾನ ಮಾಡ್ತೀವಿ. ಈ ಅಲ್ಪಸಂಖ್ಯಾತರು ನಾವು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥವ್ರು, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನಾವು. ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗನ ಮೇಲೆ ಗೆದ್ದವ್ರು ಯಾರು? ಪಠಾಣ್. ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್. ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ. ಅವ್ರಿಗೆ ಏನ್ ಕೊಡ್ಬೇಕು ಅವ್ರು ನ್ಯಾಯಯುತವಾಗಿ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಅವರಿಗೆ ಸೂಕ್ತ ಸ್ಥಾನಮಾನವನ್ನ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಅದು ಬಿಜೆಪಿ ಅವ್ರು ಕೊಡ್ತಾರ? ಒಬ್ರೇ ಮೇಲೆ ಇದ್ದಾರ ಬಿಜೆಪಿಯವರು? ಬಿಜೆಪಿನಲ್ಲಿ ಮುಸಲ್ಮಾನರು ಒಬ್ರು ಮೇಲೆ ಇದ್ದಾರ? ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಲ್ಲ ನಾವು. ಟಿಕೆಟ್ ಕೇಳಿ ಈಗ ಪೈಲ್ವಾನ್ ಸಾದಿಕ್ ಅನ್ನೋರು ನಿಂತಿದ್ದಾರೆ ಬಾಗಲಕೋಟೆಯಲ್ಲಿ. ಅವ್ರಿಗೆ ಸಮಾಧಾನ ಮಾಡಿ ದಾವಣಗೆರೆಯಲ್ಲಿ ಅವ್ರನ್ನ ವಾಪಸ್ ತೆಗಿಸ್ತಕ್ಕಂಥ ಕೆಲಸವನ್ನು ಸರ್, ಪ್ರಸ್ತುತ ರಾಜ್ಯ ಸರ್ಕಾರ ಏನ್ ಹೇಳ್ತೀವಿ ಅದನ್ನ ಮಾಡೇ ಮಾಡ್ತೀವಿ. ಈಗ 3-4 ವರ್ಷದಲ್ಲಿ ಎಲ್ಲ ಪರಿಹಾರವನ್ನ ಜಮೀನುಗಳು ಮುಳುಗಡೆ ಆಗ್ತಾವಲ್ಲ, ಆ ಜಮೀನು ಕಾಲುವೆಯಲ್ಲಿ ಮುಳುಗಡೆ ಆಗ್ತಾವಲ್ಲ, ಆ ಜಮೀನುಗಳಿಗೆಲ್ಲ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸುಮಾರು 70,000 ಕೋಟಿಗೂ ಹೆಚ್ಚಾಗ್ತದೆ. ಅಷ್ಟು ದುಡ್ಡುಗಳನ್ನ ನಾವು ಕೊಡ್ತೀವಿ. ಅಷ್ಟು ದುಡ್ಡನ್ನ ಕೊಡ್ತೀವಿ. ಪರಿಹಾರವನ್ನ ರೈತರಿಗೆ ಬಹಳ ದಿನಗಳಿಂದ ನೆನಗುದಿ ಬಿದ್ದಿತ್ತಲ್ಲ, ಆ ಪರಿಹಾರವನ್ನೆಲ್ಲ ಮತ್ತೆ ಒಂದೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಜೊತೆಗೆ ಮೇಟಿಯವರ ಕನಸು, ಎಚ್.ವೈ. ಮೇಟಿಯವರ ಕನಸು ಬಾಗಲಕೋಟೆನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ಅವರು. ನಾವು ಅನೇಕ ಕಾರಣಗಳಿಂದ ಅವ್ರು ಬದುಕಿರುವಾಗ ಮಾಡಲಿಲ್ಲ. ಈ ವರ್ಷ ಘೋಷಣೆ ಮಾಡಿದ್ದೆ, ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ. ಅವರ ಒತ್ತಾಯದ ಮೇಲೇನೆ ಘೋಷಣೆ ಮಾಡಿದ್ದರು. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿದ್ರು. ಆಸ್ಪತ್ರೆ ಆಗ್ಬೇಕು, ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳಿದ್ರು. ಅವರ ಒತ್ತಾಯದ ಮೇರೆಗೆ ಮಾಡಿದ್ದು. ಆದ್ರೆ ಶಂಕುಸ್ಥಾಪನೆ ಮಾಡುವಾಗ ಅವ್ರು ಇರ್ಲಿಲ್ಲ. ಅದು ಬಹಳ ನೋವು ಸಂಗತಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 2016-17 ಮೆಡಿಕಲ್ ಕಾಲೇಜ್ ಘೋಷಣೆ ಆಯ್ತು. 2016 ಆಗ್ಲೂ ಕೂಡ ಮೆಡಿಕಲ್ ಕಾಲೇಜ್ ಘೋಷಣೆ ಆಗ್ಬೇಕಾದ್ರೆ ಮೇಟಿಯವರೇ ಕಾರಣಕರ್ತರು. ಮತ್ತೆ ಈ ವರ್ಷ ಘೋಷಣೆ ಆಗ್ಬೇಕಾದ್ರೂ ಕೂಡ ಮೇಟಿಯವರೇ ಕಾರಣಕರ್ತರು. ಅದು ಮೆಡಿಕಲ್ ಕಾಲೇಜು ನಾವು ಯಾಕೆ ಮಾಡ್ದೋ ಅಂತಂದ್ರೆ, ಹಳ್ಳಿಗಾಡಿನ ಮಕ್ಕಳು ಕೂಡ ವೈದ್ಯರುಗಳಾಗ್ಬೇಕು. ಸಿಟಿಯವರು ಬಹಳ ಮುಖ್ಯವಾಗಿ ಬಡವರ ಮಕ್ಕಳು, ರೈತರ ಮಕ್ಕಳು, ಅವರು ಮೆಡಿಕಲ್ ಡಾಕ್ಟರ್ಗಳಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಮಾಡಿದ್ದೀವಿ. ಬಡವರ ಹಾಸ್ಪಿಟ್ಲ್ ಕೂಡ ಯಾಕೆ ಅಂತ, ಹಾಸ್ಪಿಟ್ಲ್ ಯಾಕೆ ಮಾಡ್ತಾ ಇದ್ದೀವಿ? ಒಳ್ಳೆ ಗುಣಮಟ್ಟದ ಸೇವೆ ಸಿಗ್ಬೇಕು, ಆರೋಗ್ಯ ಸೇವೆ ಸಿಗ್ಬೇಕು, ಬಡವ್ರಿಗೂ ಸಿಗ್ಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರೆ ಸಾಲದು, ಬಡವ್ರಿಗೂ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿ ಮಾಡಿದಾಗ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾ ಇದ್ರು, ಬೇರೆ ಮಾತಾಡ್ತಾ ಇದ್ರು. ಈ ನವನಗರ ಕೂಡ ಅವರೇ MLA ಆಗಿದ್ರು. ಅವರು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ನಾಮಿನೇಷನ್ ಉಮೇಶ್ ಮೇಟಿಯವರು ನಾಮಿನೇಷನ್ ಆಗ್ತಾ ಇದ್ರು. ನಾನು, ಅಧ್ಯಕ್ಷರು ಮತ್ತೆ ಗೋಪಿನಾಥ್ AICC ಸೆಕ್ರೆಟರಿ ಅವೆಲ್ಲರೂ ಕೂಡ ಬಂದಿದ್ದು ನಾಮಿನೇಷನ್ ಹಾಕಿದ್ದೀವಿ. ಇದು ಒಂದು ಉಪಚುನಾವಣೆ.
ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದರು. HY ಮೇಟಿ ಅವರು ಮಧ್ಯದಲ್ಲಿ ಕಾಲುವಾದ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಅವರು ಕಾಲು ಹಾಕ್ತಾರೆ, ಉಪಚುನಾವಣೆ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನ ಕೇಳಿದ್ವಿ. ಈ ಕ್ಷೇತ್ರದ ಜನರ ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ವಿ. ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ ಅವರು ಯಾರಿಗಾರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿ ಅವರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಏನ್ ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಹಿಂದೆ 2013ರಿಂದ 2018 ಮಾಡಿದ್ದೀವಿ. ಈಗಲೂ 3 ವರ್ಷ ಆಗ್ತಾ ಇದೆ ನಾವು ಸರ್ಕಾರ ಬಂದು. 2023 ಮೇ 20ನೇ ತಾರೀಕು ಸರ್ಕಾರ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆ, ಅವನ್ನೆಲ್ಲರೂ ಕೂಡ ಜಾರಿ ಮಾಡಿದ್ರು. ಉಮೇಶ್ ಮೇಟಿ ಅವರನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ. ಬಿಜೆಪಿಯವರು ಏನಾರ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅವ್ರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವ್ರು ಏನ್ ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಾಯಮಾನ ಏನಪ್ಪಾ ಅಂತಂದ್ರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, ಬಿಜೆಪಿ ಅವ್ರ ಮನೆ ದೇವರೇ ಸುಳ್ಳು. ಅದರಿಂದ ಸುಳ್ಳು ಹೇಳ್ತಾರೆ, ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಜನಗಳಿಗೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು, ಜನಗಳಿಗೆ ಗೊತ್ತಾಗಿದೆ. ಅದರಿಂದ ಅವರು ನಮ್ಮ ನೀತಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಯಾರು ಶಾಸಕರಾಗಿದ್ರು ಅವ್ರು ಸತ್ತೋದ್ರೆ, ಅವ್ರ ಕಾಲವಾದ್ರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಇಲ್ಲೂ ಕೂಡ ಅವ್ರ ಮನೆಯವರಿಗೆ ಕೊಟ್ಟಿದ್ದೀವಿ, ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದೀವಿ. ಸೊ ಎರಡೂ ಕಡೆ ನಾವು ಗೆಲ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.